ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ. ಇದು ಶುಕ್ರವಾರದ ವ್ಲಾಗ್ ನೋಡ್ರಿ. ಇದು ಬೆಳಗ್ಗೆನ ನಾನು 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ರಾತ್ರಿ ಒಂದೊಂದು ದಿವಸ ಎತ್ತಿಟ್ಟಿರ್ತೀನಿ, ಒಂದೊಂದು ದಿವಸ ಏನೂ ಎತ್ತಿಟ್ಟಿರಂಗಿಲ್ಲ. ಹಾಗಾಗಿ ಬೆಳಗ್ಗೆನ ಮಾಡ್ಕೊಂಡ್ರಾತಲ್ಲ ಅಂತೇಳಿ ಮಲ್ಕೊಂಡಿದ್ನಿ. ಇವಾಗ ಫಸ್ಟ್ ಎಲ್ಲನೂ ಎತ್ತಿಟ್ಟು ಮನೇನ ಕ್ಲೀನಾಗಿ ಕಸ ಗುಡಿಸ್ಕೋಬೇಕು. ನೋಡ್ತಿರ್ಬೋದು ಹೆಂಗಾಗೈತಿ ಅವಸ್ಥೆ ಅಂತೇಳಿ. ಸಾನ್ವಿದ ಯೂನಿಫಾರ್ಮ್ ಎಲ್ಲ ನಾನು ಮಡಿಚಿಟ್ಟಿದ್ನಿ. ಅಕ್ಕಿ ಅದನ್ನು ತೊಗೊಂಡು ಮತ್ತೆಲ್ಲನೂ ನೋಡ್ರಿ ಎಲ್ಲ ಹಾಳು ಮಾಡಿ ಬಿಸಾಕಿದ್ದು. ಹಂಗೆ ಗೊಂಬೆ, ಟವೆಲ್ಲು ಮತ್ತು ಅಕ್ಕಿ ಏನೇನು ಆಟಾಡೋಕ್ಕೆಲ್ಲ ತೊಗೋತಾಳೆ ಎಲ್ಲನೂ ಅಲ್ಲಲ್ಲೇ ಒಗೆದ್ಬಿಟ್ಟಿರ್ತಾಳೆ. ನನಗೂ ಇಡೀ ದಿವಸ ಕೆಲಸ ಮಾಡಿ ಸಾಕಾಗಿರ್ತೈತಲ್ಲ, ಬೆಳಗ್ಗೆ ಮಾಡ್ಕೊಂಡ್ರೆ ಬಿಡು ಅಂತೇಳಿ ನಾನು ಎಲ್ಲನೂ ಬಿಟ್ಟು ಮಲ್ಕೊಂಬಿಟ್ಟಿರ್ತೀನಿ. ಇವಾಗ ಹೆಂಗೋ 5 ಗಂಟೆಗೆ ಎದ್ದಿದ್ನೆಲ್ಲ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡ್ರಾತಂತೇಳಿ ಇವಾಗ ಫಸ್ಟ್ ಎಲ್ಲನೂ ಕ್ಲೀನ್ ಮಾಡತ್ತೇನೆ ನೋಡ್ರಿ. ಡೈಲಿ ನಂದು ಇದೇ ಥರ ಇರ್ತೈತಿ ರೂಟೀನ. ಬೆಳಗ್ಗೆ ಎದ್ದಂದ್ರೆ ಫಸ್ಟ್ ಎಲ್ಲ ಆಟ ಸಾಮಾನು ಏನೇನು ಐಟಮ್ಸ್ ಎಲ್ಲ ಒಗ್ದಾಳೆ ಅವನ್ನೆಲ್ಲನೂ ಎತ್ತಿಡೋದು. ಫಸ್ಟ್ ಮನೆ ಎಲ್ಲ ಕಸ ಗುಡಿಸ್ಕೊಳ್ಳೋದು. ಆಮೇಲೆ ಪಾತ್ರೆ ಅಂತೂ ತೊಳೆದೆಲ್ಲ ಮಲಗಿರ್ತೀನಿ. ಅಕಸ್ಮಾತ್ ಪಾತ್ರೆ ಏನಾದರೂ ಇದ್ದು ಅಂದ್ರೆ ಅವನಷ್ಟು ತೊಳೆಯೋದು, ಆಮೇಲೆ ಸ್ನಾನ ಮಾಡೋದು, ಪೂಜೆ ಮಾಡೋದು. ಇಷ್ಟಂತೂ ಡೈಲಿ ಎದ್ದ ತಕ್ಷಣ ನಾನು ಬೇಗ ಹೇಳಿ ಅಕಸ್ಮಾತ್ ಲೇಟಾಗಿ ಎದ್ರೂ ಇಷ್ಟು ಕೆಲಸ ಅಂತೂ ನಾನು ಫಸ್ಟ್ ಮಾಡುವಂಥ ಕೆಲಸ ನೋಡ್ರಿ. ಮತ್ತು ಬಾಗಿಲ ಒಂದು ತೊಳೆಯೋದು, ರಂಗೋಲಿ ಹಾಕೋದು. ಅದು ಪಿಲ್ಲೋ ಕವರ್ ಅದು ಎಲ್ಲ ನಾನು ವಾಶ್ ಮಾಡಿ ಇಟ್ಟಿದ್ನೆಲ್ಲ ಅದನ್ನು ಹಾಕಿರಲಿಲ್ಲ. ಹಾಗಾಗಿ ಇವಾಗ ಪಿಲ್ಲೋ ಕವರನ್ನು ಹಾಕಿ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಂಡೇನಿ. ಕಾರ್ಪೆಟ್ ಸುತ್ತಿ ಇಡಾಕತ್ತೀನಿ ನೋಡ್ರಿ. ಈ ಕಾರ್ಪೆಟ್ ಒಂದು ವಾಶ್ ಮಾಡಬೇಕು, ಆದ್ರೆ ನಮಗಿಲ್ಲಿ ಜಾಗ ಇಲ್ಲ ಅಷ್ಟು ದೊಡ್ಡದಾಗಿ. ಅದನ್ನು ಎಲ್ಲಿ ವಾಶ್ ಮಾಡಬೇಕು ಅನ್ನೋದನ್ನು ತಿಳಿವತ್ತಾಗೈತಿ. ನೋಡೋಣಂತ ಮೇಲ್ಗಡೆ ಟೆರೆಸ್ ಮೇಲೆ ಹೋಗ್ಯಾರ ವಾಶ್ ಮಾಡ್ಕೊಂಬರ್ಬೇಕು. ಇಲ್ಲಂತಂದ್ರೆ ಇಲ್ಲೇ ಕಾಂಪೌಂಡ್ ಐತಲ್ಲ ನಮ್ಮ ಮನೆ ಹತ್ರ, ಆ ಕಾಂಪೌಂಡ್ ಮೇಲೆ ಹಾಕಿ ಇದನ್ನು ವಾಶ್ ಮಾಡಬೇಕು. ಯಾಕಂದರೆ ಇವಾಗ ಅದನ್ನು ತೊಗೊಂಡು ಬಂದು 1 ವರ್ಷ ಆಯಿತು. ಆವಾಗಿಂದ ಯೂಸ್ ಮಾಡತ್ತೀವಿ ನಾವು. ಒಂದು ಸಲಿನೂ ನಾನು ಅದನ್ನು ವಾಶ್ ಮಾಡೇ ಇಲ್ಲ. ಹಾಗಾಗಿ ತೊಳಿಬೇಕು, ಅದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ನೋಡೋಣಂತ ಇನ್ನೊಂದು 2 ತಿಂಗಳು ಬಿಟ್ಟೇನ ಕ್ಲೀನ್ ಮಾಡ್ತೀನಿ. ಯಾಕಂದ್ರೆ ಇವಾಗ ವೆದರನ್ನು ಅಷ್ಟು ಸರಿ ಇಲ್ಲೇ ಒಣಗೋದೂ ಇಲ್ಲ. ಮತ್ತು ಅವ ಇನ್ನೊಂದು 2 ತಿಂಗಳು ಬಿಟ್ಟು ವಾಶ್ ಮಾಡೀನಿ ಅಂದ್ರೆ ಸಮ್ಮರ್ ಬಂದುಬಿಡ್ತೈತಿ. ಹಾಲಿಡೇಸಲ್ಲಿ ವಾಶ್ ಮಾಡಿ ಹಾಕಿನಿ ಅಂದ್ರೆ ಬಿಸಿಲೂ ಇರ್ತೈತಿ, ನೀಟಾಗಿ ಒಣಗ್ತೈತಿ. ಹಾಗಾಗಿ ಬರೀ ಬ್ರಷ್ ಮಾಡಿರ್ತಾನೆ ಅಷ್ಟೇ. ಡೈಲಿ ಬ್ರಷಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಎಲ್ಲ ಕೂದಲದು ಏನೇ ಇದ್ರೂ ಎಲ್ಲ ಕ್ಲೀನಾಗಿರ್ತೈತಿ. ಆದರೆ ತೊಳೆದ್ರೆ ಏನೋ ಒಂಥರ ಕ್ಲೀನ್ ಆಗೈತಪ್ಪ ಅಂತ ಅನ್ನಿಸ್ತೈತಿ. ಇವಾಗ ತೊಳಿಬೇಕು ಅದನ್ನು. ನೋಡೋಣಂತ ಹೆಂಗಾರ ಮಾಡಿ ತೊಳಿತೀನಿ ಒಂದು ದಿವಸ. ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಬಾಗಿಲ ಕಸ ಗುಡ್ಸತ್ತೇನೆ ನೋಡ್ರಿ. ನಾನು ಇದು 1ನೇ ತಾರೀಕು ಹಾಕಿದ್ನಿ, ಅಂದ್ರೆ ಇವತ್ತು ಬುಧವಾರ ಹಾಕಿದ್ನಿ ರಂಗೋಲಿ ಚಂದ ಐತಲ್ಲ, ಇದನ್ನ ಕೆಡ್ಸೋದಂತೇಳಿ ಬರೀ ಹೊಸ್ಲ ಹತ್ರ ಅಷ್ಟೇ ಒರೆಸ್ಬಿಟ್ಟು ನಾ ಮಾರನೇ ದಿವಸ ರಂಗೋಲಿ ಹಾಕಿದ್ನಿ. ಇಲ್ಲಿ ಬಿಟ್ಟಿದ್ನೆಲ್ಲ ಕಲರ್ ರಂಗೋಲಿ, ಇದನ್ನು ಇನ್ನೊಂದು ದಿವಸ ಇರಲಿ ಅಂತೇಳಿ ಬಿಟ್ಟಿದ್ದು ನೋಡ್ರಿ. ಹಾಗಾಗಿ ಇವತ್ತು ಫ್ರೈಡೇ ಎಲ್ಲನೂ ಗುಡಿಸಿ ಬಾಗಿಲ ತೊಳೆದ್ರಾತಂತೇಳಿ ಇವತ್ತೆಲ್ಲ ನಾನು ರಂಗೋಲಿ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇಲ್ಲಾಂದ್ರೆ ಡೈಲಿ ಗುಡಿಸಿ ಎತ್ತಿ ಹಾಕ್ಬಿಟ್ಟಿರ್ತಾನೆ ರಂಗೋಲಿ ಎಲ್ಲ ಹಿಂದಿನ ದಿವಸದ. ಆದರೆ ಅದು ಏನೋ ಚಂದ ಇತ್ತಲ್ಲ, ಸುಮ್ಮನೆ ಯಾಕೆ ಅದನ್ನು ಹಾಳು ಮಾಡೋದು, ಇವತ್ತೊಂದು ದಿವಸ ಇರಲಿ ಅಂತೇಳಿ ಬಿಟ್ಟಿದ್ನಿ. ಇವಾಗ ಬಾಗಿಲ ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲನ ತೊಳೆಯತ್ತೇನೆ ನೋಡ್ರಿ. ಇವಾಗ ಟೈಮ್ ಬಂದು ಒಂದು 5:15 ಆಗಿತ್ತಂತ ಅನ್ನಿಸ್ತತಿ. ನಾನು ಇದಕ್ಕೆ ಎದ್ದಿರ್ತೀನಿ. ಎದ್ದು ನಾ ಫ್ರೆಶ್ ಅಪ್ ಆಗಿ ಬಂದು ಇದೆಲ್ಲ ಸಣ್ಣ ಪುಟ್ಟ ಒಳಗಡೆ ಕೆಲಸ ಮಾಡ್ಕೊಬಿಡ್ಕ ಒಂದು 5:15 ಆಗಿರ್ತೈತಿ. ಆವಾಗ ಬಾಗಿಲ ತೊಳೆಯಕ್ಕೆ ಬರ್ತೀನಿ ನಾನು. ಈ ಥಂಡಿಗಂತೂ ತಣ್ಣೀರು ಮುಟ್ಟೋಕ್ಕಾಗಂಗಿಲ್ಲ ನೋಡ್ರಿ, ಅಷ್ಟು ಥಂಡಿ ಐತಿ ಇವಾಗಂತೂ. ಆದರೂ ಇನ್ನೇನು ಮಾಡೋದು, ತೊಳೆಯಬೇಕಲ್ಲ. ಹಾಗಾಗಿ ಬಾಗಿಲ ಎಲ್ಲ ತೊಳೆದು ಇವಾಗ ಹೊಸ್ಲು ಪೂಜೆನೂ ಮಾಡೀನಿ ನೋಡ್ರಿ. ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಈ ಕಡೆನೂ ಒಂದು ಮುಂದೆಗಡೆನೂ ಸಣ್ಣದ ಒಂದು ರಂಗೋಲಿ ಹಾಕಿದ್ದೇನೆ ಇವತ್ತು. ಹಂಗೆ ಹೋಗಿ ಇನ್ನೇನು ಒಳಗಡೆನೂ ಎಲ್ಲ ಕೆಲಸ ಮುಗಿದಿತ್ತಲ್ಲ, ಅದಕ್ಕೆ ಇವತ್ತು ನಾನು ಮನೆಯೆಲ್ಲ ಏನು ಒರ್ಸಕ್ಕೆ ಹೋಗಲಿಲ್ಲ, ಡೈರೆಕ್ಟ್ ಹಂಗೆ ಸ್ನಾನಕ್ಕೆ ಹೋದ್ನಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದು ಇನ್ನು ಪೂಜೆ ಅಷ್ಟ ಮಾಡ್ಬೇಕು ನೋಡ್ರಿ. ನಾನು ಇವತ್ತು ಯಾಕೆ ಮನೆ ಒರೆಸ್ಲಿಲ್ಲಪ್ಪ ಅಂತಂದ್ರೆ ಹಿಂದೆಗಡೆ ಮಾಪ್ ಇತ್ತು, ಏನದು ಒರೆಸೋದಿತ್ತು ಬಕೆಟು. ಅದನ್ನು ಒಂಚೂರು ಈ ಕಡೆ ಹಿಂದೆಗಡೆ ಹಾಕಿಬಿಟ್ಟಿರ್ತಾರೆ. ನಾನು ಅಲ್ಲಿ ಎತ್ಕೊಂಡು ಬರ್ಬೇಕಂತಂದ್ರೆ ಅಲ್ಲೊಂದು ಹಲ್ಲಿ ಕುಂತಿತ್ತು. ಆ ಹಲ್ಲಿ ಸಲುವಾಗಿ ನಾನು ನೋಡ್ರಿ ಕತ್ತಲಾಗಿ ಹೋಗಿ ಅದನ್ನು ತೊಗೊಂಡು ಬರೋಕ್ಕಾಗದೆ ಇವತ್ತು ಮನೆ ಒರೆಸ್ಲಿಲ್ಲ ನಾನು. ಬೆಳಗ್ಗೆ ನಾಳೆ ಒರೆಸ್ಕೊಂಡ್ರೆ ಬಿಡು, ಹಿಂದಿನ ದಿವಸನ ಒರೆಸಿದ್ನೇನೆ ಥರ್ಸ್ಡೇನ. ಅದಕ್ಕಾಗಿ ಇವತ್ತು ಮನೆ ಒರೆಸ್ಲಿಲ್ಲ. ಹಂಗೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆನ ಮಾಡತ್ತೇನೆ ನೋಡ್ರಿ. ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡ್ಕೊಳಕತ್ತೀನಿ. ಹೊಸ ವರ್ಷದ ದಿವಸ ಎಲ್ಲ ನಾನು ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ನಲ್ಲ. ಹಾಗಾಗಿ ಇವತ್ತು ದೇವರಾನು ನೋಡ್ರಿ ಯಾವುದು ನಾನು
ಕಂಪ್ಲೀಟಾಗಿ ಏನು ಕ್ಲೀನ್ ಮಾಡಲಿಲ್ಲ. ಹೂ ತೆಗೆದು ಹೂ ಹಾಕಿ ಇದು ಕಟ್ಟಿ ಎಲ್ಲ ಒರೆಸ್ಕೊಂಡು ಮತ್ತು ದೇವ್ರ ಮಣಿನೂ ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಕತ್ತೇನಷ್ಟೆ. ಫ್ರೈಡೇ ಪ್ರತಿ ಫ್ರೈಡೇ ಮಿಸ್ ಮಾಡ್ದೆ ಮಾಡ್ತೀನಿ. ಆದ್ರೆ 1ನೇ ತಾರೀಕು ಎಲ್ಲ ಮಾಡಿರೋದ್ರಿಂದ ಈ ಫ್ರೈಡೇ ಮಾಡಲಿಲ್ಲ. ನೆಕ್ಸ್ಟ್ ಫ್ರೈಡೇ ಮಾಡ್ಕೊಂಡ್ರಾತಂತೇಳಿ ಬರೀ ಹೂ ತೆಗೆದು ಹೂ ಹಾಕಿ ನೋಡ್ರಿ. ಹಾಕಿ ಇವಾಗ ಕರ್ಪೂರ ಹಚ್ಚಿ ಏನದು ಧೂಪ ಬೆಳಗಾಕತ್ತೀನಿ. ಡೈಲಿ ಅಂತೂ ಕರ್ಪೂರ ಬೆಳಗೋದು ಮತ್ತು ಧೂಪ ಅಂತೂ ಮಂಗಳವಾರ ಮತ್ತು ಶುಕ್ರವಾರ ಹಚ್ಚಿರ್ತೀನಿ. ಗಂಧದ ಕಡ್ಡಿ ಹಚ್ತೇನೆ ನೋಡಿರಿ, ಡೈಲಿ ಗಂಧದ ಕಡ್ಡಿ. ಆದರೆ ಕರ್ಪೂರ ಮತ್ತು ಲವಂಗ ಮಾತ್ರ ಡೈಲಿ ನಾನು ದೇವರಿಗೆ ಬೆಳಗ್ತೀನಿ. ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸೀನಿ. ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಡ್ಕ ಟೈಮ್ ಬಂದು ಒಂದು 6:30 ಆಗಿತ್ತು. ಇವಾಗ ಎಲ್ಲ ಹಾಲು ಕಾಯಕ್ಕೆ ಇಡತ್ತೀನಿ ನೋಡಿರಿ. ಹಿಂದಿನ ದಿವಸ ಎಲ್ಲ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ನಿ. ಹಾಗಾಗಿ ಕಿಚನಲ್ಲಿ ಕ್ಲೀನಿಂಗ್ ಕೆಲಸ ಎಲ್ಲ ಏನು ಇರಲಿಲ್ಲ. ಯಾವಾಗಲೂ ಅಷ್ಟೇ ರಾತ್ರಿ ನಾನು ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ. ಆದರೆ ಯಾವತ್ತಾದರೂ ಒಂದು ದಿವಸ ನನಗೆ ಮಾಡೋಕ್ಕಾಗಿಲ್ಲಪ್ಪ ಅಂತ ಅನ್ನುವಾಗಷ್ಟೇ ಬಿಟ್ಟು ಮಲ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ಫಸ್ಟ್ ಬಂದ ತಕ್ಷಣ ಪಾತ್ರೆನ ತೊಳ್ಕೊಂಬಿಟ್ಟಿರ್ತೀನಿ. ಹಿಂದಿನ ದಿವಸ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಕಿಚನಲ್ಲಿ ಏನು ಕೆಲಸ ಇರಲಿಲ್ಲ. ಸ್ನಾನ ಮಾಡಿ ಪೂಜೆ ಮಾಡಿ ಬಂದಕ್ಕೆ ಎಲ್ಲ ಹಾಲು ಕಾಯಕ್ಕಿಟ್ನಿ. ಹಾಲು ಕಾಯಕ್ಕಿಟ್ಟು ಇವಾಗ ಸಾಂಬಾರು ಮಾಡೋಕೆ ಬೇಳೆ ಕುದಿಯೋಕೆ ಇಡತ್ತೀನಿ ನೋಡಿರಿ. ಇವತ್ತು ನಾಷ್ಟಕ್ಕೆ ನಾನು ಪಡ್ಡು ಮಾಡತ್ತಿದ್ನಿ. ಪಡ್ಡು ಮತ್ತು ಸಾಂಬಾರು ಚಟ್ನಿ ಮಾಡಿರಾತಂತೇಳಿ ಫಸ್ಟ್ ಸಾಂಬಾರು ಮಾಡೋಕ್ಕೆ ಇವಾಗ ಬೇಳೆನ ತೊಳ್ಕೊಂಬಂದೇನು ಒಂದು ಬೌಲಷ್ಟು. ಅದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿರಿ. ಈರುಳ್ಳಿ ಮತ್ತು ಟೊಮೆಟೊ ಒಂದೊಂದೇ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಹುಣಸೆ ಹುಳಿನೂ ಹಾಕಬೇಕಿದ್ದಕ್ಕೆ, ಹಾಗಾಗಿ ಟೊಮೆಟೊನೂ ಒಂದು ಹಾಕ್ಕೊಂಡಿನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಎಲ್ಲ ಮಸಾಲೆ ಹಾಕತ್ತೀನಿ ನೋಡಿರಿ. ಅದಕ್ಕೆ ಖಾರದ ಪುಡಿ ಹಾಕಾಕತ್ತೀನಿ. ಆಮೇಲೆ ಅರಿಶಿನ ಪುಡಿ, ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಮತ್ತು ಒಂಚೂರ ಗರಂ ಮಸಾಲ ಹಾಕ್ಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿ ಹಾಕೋತೀನಿ ನೋಡಿರಿ. ಇದಕ್ಕೆ ಒಂದು 2 ಚಮಚದಷ್ಟು ಸಾಂಬಾರು ಪೌಡ್ರ್ ಹಾಕೋತೀನಿ. ನಾನು MTR ಸಾಂಬಾರು ಪೌಡರ್ನ ಯೂಸ್ ಮಾಡ್ತೀನಿ. ಈ ಕಡೆ ಸೈಡ್ದವ್ರಾದ್ರೆ ಏನಂದ್ರೆ ಮನ್ಯಾಗನ ಸಾಂಬಾರು ಪೌಡ್ರ್ ಅವ್ರು ಮಾಡಿ ಇಟ್ಕೊಂಡಿರ್ತಾರೋ 1 ವರ್ಷಕ್ಕಾಗುವಷ್ಟು. ನಾವೀಗ ಹೆಂಗೆ ಮಸಾಲೆ ಖಾರ ಮಾಡ್ಕೋತೀವಲ್ಲ ಹಂಗೆ ಅವ್ರು ಸಾಂಬಾರು ಪುಡಿನ ಮಾಡಿ ಇಟ್ಕೊಂಡಿರ್ತಾರೋ ಅವ್ರು ಯೂಸ್ ಮಾಡ್ಕೋಬೋದು. ಇವಾಗ ನಾವೇನು ಮಾಡಿಬಿಡ್ತಂದ್ರೆ ತಿಂಗಳಿಗೆ ಒಂದು ಸಾಂಬಾರು ಪೌಡ್ರನ್ನ ತೊಗೊಂಡು ಬಂದುಬಿಟ್ಟಿರ್ತೇನೆ ನಾನು, MTR ಸಾಂಬಾರು ಪೌಡ್ರ್. ಅದನ್ನು ಒಂದು 2 ಚಮಚದಷ್ಟು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿ ಇವಾಗ ಕುದಿಯೋಕೆ ಇಡತ್ತೀನಿ ನೋಡಿರಿ. ಪಡ್ಡು ಮಾಡಿದಾಗಂತೂ ನಮ್ಮ ಮನೆಗೆ ಚಟ್ನಿ ಮತ್ತು ಸಾಂಬಾರು ಇರಲೇಬೇಕು. ಚಟ್ನಿ ಒಂದು ಮಾಡಿದ್ರೆ ತಿನ್ನಂಗಿಲ್ಲ. ಹಾಗಾಗಿ ಸಾಂಬಾರನ್ನು ಮಾಡಿರತ್ತು ಮಧ್ಯಾಹ್ನಕ್ಕೆ ರೈಸ್ಗೇನು ಹಾಕತ್ತಂತೇಳಿ ಸಾಂಬಾರು ಮಾಡಕತ್ತಿದ್ದೇನೆ. ಇವಾಗ ಕುಕ್ಕರ್ನ ಕೂಗ್ಸಾಕಿಟ್ಟೇನೆ ನೋಡಿರಿ. ಇದು ಒಂದು 2 ವಿಷಲ್ ಕೂಗಬೇಕು. 2 ವಿಷಲ್ ಕೂಗಾಕಿಟ್ಟೇನೆ. ಇದನ್ನು ದೊಡ್ಡ ಕುಕ್ಕರ್ ಇಟ್ಟಿದ್ದೆ. ಇವತ್ತು ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡಕತ್ತಿದ್ನಿ ಹಾಗಾಗಿ. ಆಮೇಲೆ ನಾನು ಮಾಲ್ಟ್ ಮಾಡ್ಕೊಂಡ್ರಾತಂತೇಳಿ ಇವಾಗ 1 ಗ್ಲಾಸ್ ನೀರು ಹಾಕಿ ಅದೇನು ಪೌಡ್ರ್ ಮಾಡಿಟ್ಟಿನಲ್ಲ ಮಾಲ್ಟ್ ಪೌಡ್ರ್. ಇವಾಗ ಟೀ ಅಂತೂ ಬೆಳಗ್ಗೆ ನೋಡಿರಿ ಎದ್ದ ತಕ್ಷಣ ಕುಡಿಬೇಕಂತ ಅನ್ಸೋದನ್ನೇ ಇಲ್ಲ. ಯಾಕಂದ್ರೆ ಇವಾಗ ರೂಢಿ ತಪ್ಪದಂಗೆ ಆಗ್ಬಿಟ್ಟೈತೀಗ. ಬರೀ ಇವಾಗ ಡೈಲಿ ಮಾಲ್ಟ್ ಕುಡಿತೀವಿ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಮಾಲ್ಟ್ ಬೇಕಾಗ್ತತಿ. ಆದರೂ ಮೊದಲಿನಂಗೆ ಎದ್ದ ತಕ್ಷಣ ಏನಾದರೂ ಒಂದು ಕುಡಿಯೋಕ್ಕೆ ಬೇಕು ಅಂತ ಅನ್ನೋಂಗೇನಿಲ್ಲ. ಎಲ್ಲ ಕೆಲಸ ಮುಗಿಸಿ ಆಮೇಲೆ 1 ಗ್ಲಾಸ್ ಮಾಡ್ಕೊಂಡು ಕುಡ್ದಿರ್ತೇನೆ ನೋಡಿರಿ. ಇವಾಗ ಮಾಲ್ಟ್ ಮಾಡಕತ್ತೀನಿ. ನಮ್ಮ ಮನೆಯವರು ಎದ್ದಿದ್ರು. ಸರಿ, ಅವ್ರಿಗೂ ಆಯಿತು ನನಗೂ ಆಯಿತು ಅಂಥೇಳಿ ಇವಾಗ ಮಾಲ್ಟ್ ಮಾಡಕತ್ತೀನಿ. ಇನ್ನು ಸಾಂಬಾರು ಅದು ಕೂದ ತಕ್ಷಣ ಅದಕ್ಕೇನು ಎಲ್ಲ ಮಸಾಲೆ ಅಂತೂ ಎಲ್ಲ ಹಾಕಿಟ್ಟೇನಿ. ಇನ್ನು ಬರೀ ಒಗ್ಗರಣೆ ಕೊಡಬೇಕಷ್ಟೆ. ಆಮೇಲೆ ಚಟ್ನಿ ಮಾಡಬೇಕು. ಪಡ್ಡುಗೆ ಹಿಟ್ಟಂತೂ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟೇನೆ. ನಾನು ರಾತ್ರಿ ನಾನು ರುಬ್ಬಿ ಇಟ್ಟೇನಿ. ಇವಾಗ ಮಾಲ್ಟ್ ಕುಡಿಯಕತ್ತೀನಿ ನೋಡ್ರಿ. ಮತ್ತು ಸಾಂಬಾರು ಮಾಡೋಕ್ಕೆ ಬೆಳ್ಳುಳ್ಳಿ ಸುಲ್ಕೊಂಡ್ರಾತಂತೇಳಿ ಬೆಳ್ಳುಳ್ಳಿನೂ ಸುಲ್ಕೊತೀನಿ. ಒಂದು ದಿವಸ ಸುಲ್ದಿಟ್ಟಿದ್ನಿ ಫ್ರಿಜ್ ಒಳಗೆ. ಆದ್ರೆ ಏನದು ಚಟ್ನಿಗೇನೋ ಬೇಕಾಗಿತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ. ಮುಂಚೆ ಆದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಯಿಂದ ತರಿಸಿ ಅದನ್ನು ಯೂಸ್ ಮಾಡ್ತೀನಿ ಚಟ್ನಿಗೆಲ್ಲ. ಆದ್ರೆ ಇವಾಗ ಅದನ್ನು ನಾನು ರೆಡಿಮೇಡ್ ತರಿಸೋದು ಬೇಡ, ಮನ್ಯಾಗನ ಏನಿರ್ತಾವಲ್ಲ ಶುಂಠಿ ಬೆಳ್ಳುಳ್ಳಿ ಅವನ್ನ ಯೂಸ್ ಮಾಡ್ಕೊಂಡ್ರಾತಂತೇಳಿ ಈ ಸರಿ ನೋಡಿರಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಯಿಂದ ತರಿಸೇ ಇಲ್ಲ. ಮನ್ಯಾಗನ ನಾನು ಮಾಡಿಟ್ಕೋಬೇಕಂತ ಅಂದ್ಕೊಂಡೇನಿ. ಅದಕ್ಕೆ ಇವಾಗ ಸದ್ಯಕ್ಕಂತೂ ಇನ್ನೂ ನಾನು ಮಾಡಿರಲಿಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಖಾಲಿ ಆಗಿತ್ತಲ್ಲ ಹಾಗಾಗಿ ಬೆಳ್ಳುಳ್ಳಿನೆಲ್ಲ ಬಿಡಿಸಿಟ್ಕೊಂಡು ಸಾಂಬಾರು ಮಾಡೋಕ್ಕೆ ಹುಣಸೆ ಹಣ್ಣನ್ನು ನೆನೆ ಹಾಕತ್ತೇನೆ ನೋಡಿರಿ. ಮತ್ತು ಟೊಮೆಟೊನೂ ಹಾಕಿದ್ನಿ. ಆದರೆ ಈ ಸಾಂಬಾರಿಗೆ ಹುಣಸೆ ಹಣ್ಣು ಹಾಕಿರೋಣ ಟೇಸ್ಟ್ ಚಲೋ ಇರ್ತೈತಿ. ಹಾಗಾಗಿ ಹುಣಸೆ ಹಣ್ಣನ್ನು ನೆನೆಯಾಕಿಟ್ಟಿದ್ನಿ. ಇವಾಗ 2 ವಿಷಲ್ ಕೂಗಿಸಿದ್ನೆಲ್ಲ ಏನಿದು ಬೇಳೆ ಅದು ನೀಟಾಗಿ ಎಲ್ಲ ಬೆಂದಿತ್ತು. ಅದನ್ನೊಂದು ಸರಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ನೋಡಿರಿ. ನೀಟಾಗಿ ಅದನ್ನು ಕಡೆದು ಇವಾಗ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ತೀನಿ ನಾನು. ಯಾಕಂದ್ರೆ ಗಟ್ಟಿಗೆ ಆತಂದ್ರೆ ಪಡ್ಡು ಜೋಡಿ ತಿನ್ನೋಕೆ ಅಷ್ಟು ಚಲೋ ಇರೋದಿಲ್ಲ ಸಾಂಬಾರು.
ಅದು ತೆಳುವಾಗೇನ ಆಗಬೇಕು. ಹಾಗಾಗಿ ಫಸ್ಟ್ ಎಲ್ಲ ಬ್ಯಾಳಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಅದಕ್ಕೆ ನೀರನ್ನ ಹಾಕ್ಕೊಳ್ತೀನಿ ನೋಡಿರಿ. ಎಷ್ಟು ಬೇಕಲ್ಲ ಅಷ್ಟು. ಈಗ ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡಾಕತ್ತಿದ್ದೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಆ್ಯಡ್ ಮಾಡ್ಕೊಂಡೀನಿ. ಇವಾಗ ಇದಕ್ಕೆ ಏನು ಹುಣಸೆಹಣ್ಣು ರಸ ಮಾಡಿ ಇಟ್ಕೊಂಡಿವಲ್ಲ, ಹುಣಸೆಹಣ್ಣು ಹಾಕಿ ಅದನ್ನು ಹುಣಸೆ ಹುಳಿ ಹಾಕ್ಕೊಳಕತ್ತೀನಿ ನೋಡಿರಿ. ಹುಣಸೆ ಹುಳಿ ಹಾಕಿರಷ್ಟೇ ಈ ಸಾಂಬಾರು ಟೇಸ್ಟ್ ಇರ್ತೈತಿ, ಇಲ್ಲಾಂದ್ರೆ ಅಷ್ಟೊಂದು ಏನು ಟೇಸ್ಟ್ ಇರೋದನ್ನೇ ಇಲ್ಲ ತಿನ್ನೋಕೆ. ಹಾಗಾಗಿ ಹುಣಸೆ ಹುಳಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಇದಕ್ಕಿಂತ ಬರೀ ಒಗ್ಗರಣೆ ಕೊಟ್ಟರೆ ಮುಗೀತು ನೋಡಿರಿ, ಸಾಂಬಾರು ರೆಡಿ ಆಯಿತು. ಇವಾಗ ಒಗ್ಗರಣೆ ಕೊಡೋಕೆ ಒಂದು ಸಾಣದ ಒಂದು ಬಾಳ್ಗೆ ಇಟ್ಕೊಂಡೀನಿ. ಆ ಬಾಳ್ಗಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ನೋಡಿರಿ. ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟು ಹಾಕ್ಕೊಂಡು ನಾವು ಒಗ್ಗರಣೆ ಕೊಟ್ಟರೆ ಮುಗೀತು. ಒಣಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ, ಆಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೀನಿ ನೋಡಿರಿ. ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳಕತ್ತೀನಿ. ಶುಂಠಿ ಏನು ಹಾಕಲಿಲ್ಲ, ಬರೀ ಬೆಳ್ಳುಳ್ಳಿ ಹಾಕಿದ್ದೀನಿ. ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡೀನಿ ನೋಡಿರಿ. ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ. ಆಮೇಲೆ ಒಂಚೂರು ಹಿಂಗೆ ಹಾಕ್ಕೊಳತ್ತೀನಿ ನೋಡಿರಿ. ಇದಕ್ಕೆ ಒಗ್ಗರಣೆಗೆ ಚಲೋ ಇರ್ತೈತಿ ಸ್ಮೆಲ್, ಹಾಗಾಗಿ ಹಿಂಗೆ ಒಂಚೂರು ಹಾಕ್ಕೊಂಡೀನಿ. ಹಾಕಿ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ನಾವೇನು ಬ್ಯಾಳಿ ಬೇಯಿಸಿಟ್ಕೊಂಡಿವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು. ಇಷ್ಟು ಮಾಡಿದ್ರೆ ಸಾಂಬಾರು ರೆಡಿ ಆಯ್ತು ನೋಡಿರಿ. ಮಧ್ಯಾಹ್ನ ರೈಸ್ಗೇನು ಆಗ್ತದೆ ಅಂಥೇಳಿ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡೀನಿ. ಮತ್ತು ನಮ್ಮ ಮೇಲ್ಗಡೆ ಮನೆ ಆಂಟಿ ಅದಾರಲ್ಲ, ಅವ್ರಿಗೂ ಸ್ವಲ್ಪ ಕೊಟ್ರಾಯ್ತು. ಅಜ್ಜಿಗೂ ಹುಷಾರಿರಲಿಲ್ಲ, ಅವರು ಊಟ ಏನು ಮಾಡ್ರೂ ನನಗೆ ರುಚಿನ ಹತ್ವಾತು ಅಂತ ನಾತಿರ. ಹಿಂದಿನ ದಿವಸ ನಾನು ಅವರಿಗೆ ಮಾತಾಡ್ಸ್ಕೊಂಡು ಬಂದ್ರಾತಂತ ಹೋದಾಗ ಸರಿ ಆಯ್ತು, ಹೆಂಗೋ ಮಾಡಿದ್ನಲ್ಲ ಅವ್ರಿಗೆ ಎಷ್ಟು ಕೊಟ್ರಾಯ್ತು. ಮತ್ತು ನಮ್ಮ ಎದುರುಗಡೆ ಮನೆ ನಮ್ಮ ಫ್ರೆಂಡ್ ಒಬ್ರು ಅದಾರ ನೀಲಮ್ ಅಂತೇಳಿ, ಅವ್ರಿಗಂತೂ ಪಡ್ಡು ಅಂದ್ರೆ ಭಾಳ ಇಷ್ಟ ಅಂತ. ಆದರೆ ನಾನಂತೂ ಸುಮಾರು ದಿವಸನೇ ಆಗಿತ್ತು ಮಾಡಿರಲಿಲ್ಲ ಪಡ್ಡು. ಅವ್ರಿಗೂ ಕೊಟ್ರಾಯ್ತು ಅಂತೇಳಿ ಸ್ವಲ್ಪ ಇವತ್ತು ಜಾಸ್ತಿನೇ ನಾನು ಸಾಂಬಾರು ಮತ್ತು ಚಟ್ನಿ ಎರಡು ಸ್ವಲ್ಪ ಜಾಸ್ತಿನೇ ಮಾಡಕತ್ತಿದ್ನಿ ನೋಡಿರಿ. ಇವಾಗ ಸಾಂಬಾರು ಇನ್ನು ಒಂದು 5 ನಿಮಿಷ ಇದನ್ನು ಕುದಿಸಿರ ಸಾಂಬಾರು ರೆಡಿ ಆಯಿತು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳಕತ್ತೀನಿ. ಇವಾಗ ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತಂದ್ರೆ ಇವಾಗ ನಾವು ಉಪ್ಪು ಖಾರನ ಹಾಕ್ಕೋಬೋದು ನೋಡಿರಿ. ಇವಾಗ ಇದನ್ನು ಕುದಿಯಾಕಿಟ್ಟನಿ, ಕುದೀತಂದ್ರೆ ಇದು ಸಾಂಬಾರು ರೆಡಿ ಆಯಿತು. ಇನ್ನು ಚಟ್ನಿ ಅಂತೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನ, ಬರೀ ರುಬ್ಬೋದಷ್ಟೇ ಇತ್ತು. ಚಟ್ನಿನೂ ಎಲ್ಲ ರುಬ್ಬಿ ಅದಕ್ಕೂ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡಿ ಎತ್ತಿಟ್ಕೊಂಡು ಇವಾಗ ಪಡ್ಡು ಹಾಕಾಕತ್ತೀನಿ ನೋಡಿರಿ. ಒಣ್ಣೆ ಒಬ್ಬಿ ಯಾವಾಗ್ಲೂ ಅಷ್ಟೇ ಚಲೋ ಬರೋದಿಲ್ಲ ಇದ್ರೊಳಗೆ. ಆಮೇಲೆ ಹಂಗೆ ಮಾಡ್ತಾ ಮಾಡ್ತಾ ಚಲೋ ಬರ್ತಾವೆ. ಒಣ್ಣೆಕ್ಕೆ ಒಂಚೂರು ಅಂಟ್ಕೊಂಡಂಗೆ ಅದು 1-2 ಹಾಕಿದ್ದು ನಾನು. ಇವಾಗ ಹಾಕ್ಕೊಳಕತ್ತೀನಿ ನೋಡಿರಿ ಪಡ್ಡು. ಇದು ಏನಂದ್ರೆ ತವಿ ನಾವು ಏಕ ಮಾಡ್ಕೊತ ಇದ್ದೀವಿ ಅಂದ್ರೆ ಒಂಚೂರು ಅಂಟೋದಿಲ್ಲ, ನೀಟಾಗಿ ಬರ್ತೈತಿ. ನಾವು ಎಷ್ಟು ಸರಿ ಮಾಡ್ತೇವಲ್ಲ ಅಷ್ಟು ಚಲೋ ಬರ್ತೈತಿ ಇದ್ರೊಳಗೆ. ಆದ್ರೆ ನಾನಂತೂ ಇವಾಗ ಸುಮಾರು ದಿನ ಆಗಿಬಿಟ್ಟಿತ್ತು, 1-2 ತಿಂಗಳಾಗಿತ್ತು ಅಂತ ಅನ್ನಿಸ್ತತಿ ಪಡ್ಡು ಮಾಡೇ ಇರಲಿಲ್ಲ. ಹಾಗಾಗಿ ಫಸ್ಟ್ ಒಣ್ಣೆಕ್ಕೆ ಏನು ಹಾಕಿದ್ನಲ್ಲ ಅವು ಸ್ವಲ್ಪ ಲೈಟಾಗಿ ಹತ್ತಿದ್ದು ಅಲ್ಲೇ, ಅಂದ್ರೆ ನೀಟಾಗಿ ಹೇಳತ್ತಿರಲಿಲ್ಲ. 2ನೇ ಸಲಕ್ಕೆ ಸ್ವಲ್ಪ ಲೈಟಾಗಿ ಹಂಗಾಯಿತು. ಆಮೇಲೆ 3ನೇ ಸಲಕ್ಕೆ ನೀಟಾಗಿ ಬರಾಕತ್ತು ನೋಡಿರಿ. ಇವಾಗ ಪಡ್ಡು ಬಿಸಿ ಬಿಸಿ ಪಡ್ಡು ರೆಡಿ ಆಗಾಕತ್ತವು. ನಾವು ಕಡಲೆಬೇಳೆ ಹಾಕಿರಷ್ಟೇ ನೋಡಿರಿ ಪಡ್ಡು ಕಲರ್ ಚಲೋ ಬರ್ತಾವೆ. ಇಲ್ಲಾಂತಂದ್ರೆ ಬರೀ ವೈಟೇ ಇರ್ತಾವೆ. ಅವು ನೋಡೋಕ್ಕೂ ಚಂದ ಅನ್ಸಂಗಿಲ್ಲ ಮತ್ತು ತಿನ್ನೋಕ್ಕೂ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ. ಮತ್ತು ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಸಕ್ಕರೆ ಹಾಕ್ತಾರೋ, ನಾನಂತೂ ಸಕ್ಕರೆ ಹಾಕೋದಿಲ್ಲ. ಬರೀ ಕಡಲೆಬೇಳೆ ಹಾಕಿರ್ತಾನಲ್ಲ, ಹಾಗಾಗಿ ಅದು ಕಲರ್ ಬರ್ತತಿ ನೋಡಿರಿ. ಇವಾಗ ಒಂದು ಚೂರು ಹತ್ಕೊಳಕತ್ತಿದ್ದು. 3ನೇ ಸಲಕ್ಕಂತೂ ಎಲ್ಲ ಚಲೋ ಬಂದು. ಹಂಗೆ ಮಾಡ್ತಾ ಮಾಡ್ತಾ ಎಲ್ಲ ಪಡ್ಡು ಚಲೋ ಬಂದು ನೋಡಿರಿ. ಇದು ಸೈಜು ಸ್ವಲ್ಪ ದೊಡ್ಡದೈತಿ, ಹಾಗಾಗಿ ದೊಡ್ಡ ಪಡ್ಡು ಬರ್ತಾವೆ ನೋಡಿರಿ ಇದ್ರೊಳಗೆ. ಮುಂಚೆ ಆದ್ರೆ ನಾನ್ ಸ್ಟಿಕ್ದಿತ್ತು, ಅದಂತೂ ಒಂದು 6 ತಿಂಗಳಷ್ಟೇ ಯೂಸ್ ಮಾಡಬೇಕು ನಾನ್ ಸ್ಟಿಕ್. ಆಮೇಲಂತೂ ಹಾಳಾಗಿಬಿಡ್ತಿದ್ದು ಅವ. ಅದಕ್ಕಾಗಿ ನಾನ್ ಸ್ಟಿಕ್ ಯೂಸ್ ಮಾಡೋದೇ ಬೇಡ ಅಂಥೇಳಿ ನಾನಿವಾಗ ಇದನ್ನು ತೊಗೊಂಡು ಬಂದೆ ನೋಡಿರಿ. ಇದನ್ನು ತಂದು ಸುಮಾರು 1-1.5 ವರ್ಷ ಆಗಿರ್ಬೋದು. ಈಗ 1.5-2 ವರ್ಷ ಆಗಿರ್ಬೋದು ಆವಾಗ ತೊಗೊಂಡೇನು ನೋಡಿರಿ ಇದನ್ನು. ನೋಡಿರಿ ಈಗ ಚಲೋ ಬರಾಕತ್ತಾವ ಪಡ್ಡು. ಕಲರ್ ನೋಡಿರಿ ಎಷ್ಟು ಚಂದ ಬರತ್ತಾವಂಥೇಳಿ. ನಾನು ಇದ್ರದ್ದು ರೆಸಿಪಿ ಎಲ್ಲ ಅಂದ್ರೆ ಎಷ್ಟು ನೆನೆ ಹಾಕೋದು ಅದನ್ನೆಲ್ಲ ನಾನು ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿನಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದೇನದು ನೆನೆ ಹಾಕೋದು ಅಳತೆ ಆಮೇಲೆ ರುಬ್ಬೋದು ಏನೂ ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರೆ ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿಲ್ಲ, ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ರೆಸಿಪಿನ ಶೇರ್ ಮಾಡಿಲ್ಲ. ಏನಾದರೂ ಬೇಕಂತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವಾಗ ಮತ್ತೆ ಇನ್ನೊಂದು ಸರಿ ಪಡ್ಡು ಮಾಡ್ತೀನಲ್ಲ ಆವಾಗ ನಾನು ಎಷ್ಟು ಅಳತೆ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೇನಂತೆ ನೋಡಿರಿ. ಇವಾಗ ಪಡ್ಡು ರೆಡಿ ಆಗಕತ್ತಾವು. ಚಟ್ನಿ ಸಾಂಬಾರನ್ನು ರೆಡಿ ಐತಿ.
ಸಾನ್ವಿಗೆ ಫಸ್ಟ್ ಒಂದು 4 ಹಾಕಿ ಕೊಟ್ಟಿದ್ನಿ. ಬರೀ ಸಾಂಬಾರು ಜೋಡಿ ತಿಂತಾನಂದ್ಲಲ್ಲ, ಹಾಗಾಗಿ ಒಂದು 4 ಹಾಕಿ ಕೊಟ್ಟಿದ್ನಿ. ಮೊದಲು ತಿನ್ನೋದು ಲೇಟ್ ಅಂತೇಳಿ ಮುಂಚೆ ನಾನು ಹಾಕಿ ಕೊಟ್ಟಿದ್ನಿ. ಇನ್ನು ಸ್ಕೂಲಿಗೇನು ಇವತ್ತು ಪಡ್ಡು ನಾನು ತೊಗೊಂಡು ಹೋಗ್ತಾನಂದ್ಲು. ಸರಿ ಆಯ್ತು ಅಂತೇಳಿ ಇವಾಗ ಆಕೆಗೆ ಬಾಕ್ಸಿಗೆ ಹಾಕಕತ್ತೀನಿ ನೋಡ್ರಿ. ದಿನ ಸ್ನ್ಯಾಕ್ಸ್ ತೊಗೊಂಡು ಹೋಗ್ತಾಳೆ, ಆದರೆ ಇವತ್ತು ಪಡ್ಡು ಮಾಡಿದ್ಮೇಲೆ ಅಮ್ಮ ಪಡ್ಡುನ ತೊಗೊಂಡು ಹೋಗ್ತಾನಂದ್ಲು. ಸರಿ ಆಯಿತು ಅಂತೇಳಿ ಆದರೆ ಸ್ಕೂಲಿಗೆ ಸಾಂಬಾರು ಬೇಡ ಚಟ್ನಿ ಬೇಕಂದ್ಲು. ಮನ್ಯಾಗ ಸಾಂಬಾರು ಜೋಡಿ ತಿಂದಿದ್ಲು. ಸ್ಕೂಲಿಗೆ ಚಟ್ನಿ ಹಾಕೋಣಂತಲೇ ಒಂದು ಸಣ್ಣ ಬಾಕ್ಸ್ ಒಳಗೆ ಚಟ್ನಿ ಹಾಕಿದ್ದೀನಿ. ಆಮೇಲೆ ಪಡ್ಡು ಹಾಕತ್ತೇನೆ ನೋಡ್ರಿ. ಹಾಕಿದ ಡೈಲಿ ತೊಗೊಂಡೋಗೋ ಬಾಕ್ಸ್ ಐತಲ್ಲ, ಅದು ಕ್ಯಾರಿಯರ್, ಟಿಫಿನ್ ಕ್ಯಾರಿಯರ್ ಎರಡದು, ಅದು ಸ್ವಲ್ಪ ಲೂಸ್ ಆಗೈತಿ. ಹಾಗಾಗಿ ಇನ್ನು ಹಾಕಿ ಕಳಿಸಿರೋ ಚಟ್ನಿ ಮತ್ತು ಪಡ್ಡು ಎಲ್ಲ ಬ್ಯಾಗ್ ಒಳಗೆ ಚೆಲ್ಕೊಂಡ್ಬಿಡ್ತಾಳೆ ಆಕಿ. ಅದಕ್ಕಾಗಿ ಇದು ಸ್ವಲ್ಪ ಟೈಟ್ ಐತಿ ಬಾಕ್ಸ, ಇದ್ರೊಳಗೆ ಹಾಕಿರತ್ತಂತೇಳಿ ಇವತ್ತು ಈ ಬಾಕ್ಸಲ್ಲಿ ಆಕೆಗೆ ಸ್ಕೂಲಿಗೆ ಸ್ನ್ಯಾಕ್ಸ್ ಕಳ್ಸಾಕತ್ತೀನಿ. ಚಟ್ನಿ ಮತ್ತು ಪಡ್ಡು ನೋಡ್ರಿ. ಪಡ್ಡು ಮಾತ್ರ ಕಲರ ಭಾರಿ ಮಸ್ತ್ ಬಂದಿದ್ದು ಮತ್ತು ಹಂಗೆ ಸಾಫ್ಟಾಗಿ ತಿನ್ನೋಕ್ಕೂ ಟೇಸ್ಟಾಗಿ ಆಗಿದ್ದು. ಇವಾಗ ಬಾಕ್ಸ್ ಎಲ್ಲ ರೆಡಿ ಮಾಡಿ ಆಕಿನ ಸ್ಕೂಲಿಗೆ ಬಿಟ್ಟು ಬರಬೇಕು. ಆಲ್ರೆಡಿ ಆಕಿನೂ ನಾಷ್ಟ ಮಾಡಕತ್ತಿದ್ಲು. ಇನ್ನು ಹೋಗಿ ಆಕಿನ ಸ್ಕೂಲಿಗೆ ಬಿಟ್ಟು ಬರ್ಬೇಕು ನೋಡ್ರಿ. ಇನ್ನು ಮಧ್ಯಾಹ್ನಕ್ಕೆ ರೈಸ್ ಒಂದು ಮಾಡಿರ ಮುಗೀತು. ಈ ವ್ಲಾಗ್ನ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.